ಅವಕಾಶಕ್ಕೆ ಹೋರಾಟನ ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋ ಚರ್ಚೆ ನಡೆದಿದೆ. ಖರ್ಗೆ ಅವರು ನೋಡೋಣ ಈಗ ಮುಂದೆ ಏನು ಯಾವ ರೀತಿ ಇದನ್ನ ಎಲ್ಲಿಗೆ ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಅವರು ಹೈಕಮಾಂಡ್ ನಲ್ಲಿ ಚರ್ಚೆ ಮಾಡ್ತಾರೆ. ಅವರು ಯಾಕೆಂದ್ರೆ ಈಗಾಗಲೇ ತಮಿಳುನಾಡು ಮುಖ್ಯಮಂತ್ರಿಗಳಿಗೆ, ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿಗಳಿಗೆ, ಮತ್ತೆ ಕೇರಳ ಮುಖ್ಯಮಂತ್ರಿಗಳಿಗೆ ಇವರಿಗೆಲ್ಲರಿಗೂ ಒಂದೇ ರೀತಿ ಇದೇ ರೀತಿ ಆಗಿದೆ. ಗವರ್ನರ್ ಆಫೀಸ್ಗಳನ್ನ ಮಿಸ್ಯೂಸ್ ಮಾಡಿಕೊಂಡು ಅಸ್ಥಿರ ಮಾಡೋದಕ್ಕೆ ಅಲ್ಲಿ ಕೂಡ ಪ್ರಯತ್ನ ಮಾಡಿದ್ದಾರೆ. ಈಗ ನಮಗೂ ಅದೇ ಮಾಡಿದ್ದಾರೆ. ಆದ್ರಿಂದ ಕಾಮನ್ ಫ್ಯಾಕ್ಟರ್ ಇದೆಯಲ್ಲ ನಮಗೆಲ್ಲ, ಅದನ್ನ ಹೈಕಮಾಂಡ್ನವರು ಏನ್ ತೀರ್ಮಾನ ತಗೊಳ್ತಾರೋ ನೋಡ್ಬೇಕು. ಅಲ್ಲ, ಅವರಿಗೆ ಒಂದು ಸಿದ್ದರಾಮಯ್ಯನವರ ಮೂಲಕ ಅವರನ್ನು ಟಾರ್ಗೆಟ್ ಮಾಡಿರೋದ್ರ ಮೂಲಕ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು, ಹೇಗಾದ್ರೂ ಮಾಡಿ ಈ ಸರ್ಕಾರನ ಬೀಳಿಸಬೇಕು. ಆ ತರ ಏನೋ ಒಂದು ಸ್ಕೀಮ್ ಆಫ್ ಥಿಂಗ್ಸ್ ಇದ್ದಂಗಿದೆ. ಈಗ ಅವರು ಡೇಟ್ ಏನೋ ಕೊಟ್ಟಿದ್ದಾರೆ. ಆ ಡೇಟ್ನಲ್ಲಿ ನಮ್ಮ ಅಡ್ವೊಕೇಟ್ ಜನರಲ್ಲು ಅಥವಾ ನಮ್ಮ ಸೀನಿಯರ್ ಕೌನ್ಸಿಲ್ ಅಪಿಯರ್ ಆಗ್ತಾರೆ, ಮಾಡಿ ವೆಕೇಟ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲ, ಅದು ಅಟೆಂಪ್ಟೆಡ್ ಟು ರೇಪ್ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೂ ಕನ್ಫರ್ಮ್ ಆಗಬೇಕು. ಅದು ಮೆಡಿಕಲ್ ಟೆಸ್ಟು ಅದು ಇದು ಮಾಡ್ತಾರಲ್ಲ, ಅದು ಆಗಿರೋದಂತೂ ನಿಜನೇ, ಅಂದರೆ ಪ್ರಯತ್ನ ಮಾಡಿರೋದು ನಿಜ. ಅದಕ್ಕೆ ಈಗ ಅವರು ಆ ಹೆಣ್ಮಗಳು ಅವ್ರನ್ನ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಅದೇನು ಎಲ್ಲ ಪ್ರೊಸೀಜರ್ ಏನಿದೆ ಅದೆಲ್ಲ ಮಾಡ್ತಾ ಇದ್ದಾರೆ. ಅದಾದಮೇಲೆ ಗೊತ್ತಾಗುತ್ತೆ. ಸರ್, ಕಲಬುರಗಿಯಲ್ಲಿ ದಲಿತ ವ್ಯಕ್ತಿಗೆ ಕ್ಷೌರ ಮಾಡಿಲ್ಲ ಅಂತ ಕೊಲೆ ಆಗಿದೆ. ನೋಡಿ, ಇದು ನಮ್ಮ ಸಮಾಜದಲ್ಲಿ ಇವೆಲ್ಲ ಒಂದು ರೀತಿಯಲ್ಲಿ ಪಿಡುಗುಗಳು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಆಧುನಿಕತೆ ಬಂದ ಮೇಲೆ ಬದಲಾಗಿರೋದು ಕೂಡ ನಿಜಾನೂ ಹೌದು, ಬಹಳಷ್ಟು ಬದಲಾಗಿದೆ ಕೂಡ. ಆದರೆ ಅಲ್ಲೊಂದು ಇಲ್ಲೊಂದು ಘಟನೆಗಳು ಈ ರೀತಿ ಆದಾಗ ಮತ್ತೆ ಅದು ಇಂಥದ್ದೆಲ್ಲ ಮರುಕಳಿಸುತ್ತೆ, ಅಂದರೆ ಜ್ಞಾಪಕ ಬರ್ತದೆ. ಏನಪ್ಪ ಇನ್ನೂ ಕೂಡ ಈ ಆಧುನಿಕ ಜಗತ್ತಿನಲ್ಲಿ ಇನ್ನೂ ಹಿಂಗಿದಾರ ಜನ ಅಂತ ಹೇಳಿ ಬರುತ್ತೆ. ಅದಕ್ಕೇನು ಕಾನೂನು ಪ್ರಕಾರ ಅವನು ಮರ್ಡರ್ ಮಾಡ್ತಾನೆ ಅಂದರೆ, ಕೊಲೆ ಮಾಡ್ತಾನೆ ಅಂದರೆ, ಅವನು ಕ್ಷೌರ ಮಾಡಿಸ್ಕೊಳಕ್ ಹೋದ್ರೆ ಕೊಲೆ ಮಾಡ್ತಾನೆ, ನಿನಗೆ ದಲಿತರು ನಿನಗೆ ಇದು ಅಂತ, ಅದು ಅಂಥದ್ದು ಆ ಸಮಾಜದಲ್ಲಿ ಇಲ್ಲ ನಾವು. ಅದರಿಂದ ಅದನ್ನು ಯಾವ ರೀತಿ ಕಾನೂನು ಪ್ರಕಾರ ಕ್ರಮ ತಗೋಬೇಕೋ ತಗೊಂತೀವಿ. ಮುಖ್ಯಮಂತ್ರಿಗಳ ವಿರುದ್ಧದ ಈ ಪ್ರಾಸಿಕ್ಯೂಷನ್ ಬೆಳವಣಿಗೆಗಳು ಆಡಳಿತದ ಮೇಲೆ ಯಾವ ರೀತಿ ಪರಿಣಾಮ ಬೀರಲ್ಲ ಸರ್? ಸ್ವಲ್ಪ ಮಟ್ಟಿಗೆ ಒಂದಿಷ್ಟು ಶೇಕ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರು ಕೂಡ ನಾನು ಸುಳ್ಳು ಹೇಳ್ದಂಗಾಗ್ತದೆ. ಆದರೆ ಖಂಡಿತವಾಗಿ ನಾವು ಅದನ್ನ ಸರಿಪಡಿಸ್ಕೊಂಡು ಆಡಳಿತವನ್ನು ಮುಂದುವರಿಸ್ತೇವೆ. ನಾವು ನಿನ್ನೆ ಮುಖ್ಯಮಂತ್ರಿಗಳಿಗೂ ಕೂಡ ನಾವೆಲ್ಲರೂ ಸಂಪುಟದಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಾವು ಯಾರೂ ಕೂಡ ಮುಖ್ಯಮಂತ್ರಿಗಳ ಆದಿಯಾಗಿ ಅವರ ಸ್ಕೀಮ್ ಆಫ್ ಥಿಂಗ್ಸಿಗೆ ನಾವು ಇದು ಬಲಿಪಶು ಆಗೋದು ಬೇಡ, ಆಡಳಿತ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇದು ಒಂದು ಲೀಗಲ್ ಬ್ಯಾಟಲ್ ಮಾಡೋದು ಲೀಗಲ್ ಟೀಮ್ ಮಾಡ್ಕೊಂಡು ಹೋಗುತ್ತೆ. ಇನ್ನು ಮಿಕ್ಕಿದ್ದು ನಾವು ಆಡಳಿತ ಮಾಡ್ಕೊಂಡು ಹೋಗೋಣ ಅಂತ ನಿನ್ನೆ ಚರ್ಚೆ ಮಾಡ್ತೇವೆ. ಅದು ಲೀಗಲ್ ಹೋರಾಟಕ್ಕೆ ಬರ್ತಾರೆ. ನಮ್ಮ ಅಭಿಷೇಕ್ ಸಿಂಘ್ವಿ, ಕಪಿಲ್ ಸಿಬ್ಬಲ್ಲು ಅವ್ರನ್ನೆಲ್ಲ ನಮ್ಮ ಪಕ್ಷದ ಅಡ್ವೊಕೇಟ್ಗಳು ಕೂಡ ಅವರು, ಹಾಗಾಗಿ ಬರ್ತಾರೆ. ಇಟ್ ನೀಡ್ ಬಿ ಸೀನಿಯರ್ ಕೌನ್ಸಿಲ್ಸ್ ಅಗತ್ಯ ಇದ್ರೆ ಅದು ಅವರು ಬರ್ತಾರೆ. ಇಲ್ಲ ಬೇಡ ಅವ್ರು ಬೇಡ ಇನ್ಯಾರನ್ನೋ ತಗೋಬೇಕಂದ್ರೆ ಅವ್ರನ್ನೂ ಕೂಡ ನಾವು ಹೈರ್ ಮಾಡ್ತೇವೆ. ಸೀನಿಯರ್ ಕೌನ್ಸಿಲ್ಸ್ ಬೇಕು ಅಂತ ಅಂದ್ರೆ ಹೋರಾಟ ಮಾಡ್ತೇವೆ ಅಂತ ನಿನ್ನೆ ಮುಖ್ಯಮಂತ್ರಿಗಳು ಹೋರಾಟ ಸ್ವರೂಪ ಯಾವ ರೀತಿ ಇರುತ್ತೆ ಅಂತ ಇಲ್ಲ, ನೀವು ಸ್ವಲ್ಪ ಲೇಟಾಗಿ ಬಂದ್ರಿ. ಬಟ್ ನಮ್ಮ ಪಕ್ಷದ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತಾರೆ, ಅಂದ್ರೆ ಪ್ರತಿಭಟನೆಗಳು ಮಾಡ್ತಾರೆ. ಅವರೇನು ಕಲ್ಲು ಹೊಡೆಯೋದು ಆ ರೀತಿ ಎಲ್ಲ ನಾವು ಎನ್ಕರೇಜ್ ಮಾಡೋದಿಲ್ಲ. ನಾವು ಪ್ರತಿಭಟನೆ ಮಾಡಿ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಕೊಡ್ತಕ್ಕಂಥ ಜಿಲ್ಲಾಧಿಕಾರಿಗಳಿದಾರಲ್ಲ, ಅವ್ರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಹೇಳಿದ್ದೇವೆ. ಮೆಮೊರಾಂಡಮ್ ಕೊಡಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ಗಳಿಗೆ, ಕಮಿಷನರ್ಗಳಿಗೆ, ಅವರು ಅಲ್ಲಿ ಕಳಿಸ್ಕೊಡ್ಲಿ ಅಂತ.